ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು. ತ್ರಯೋದಶಿ ತಿಥಿ ಹಸ್ತ ನಕ್ಷತ್ರ. ಈ ದಿವಸ ಬುಧವಾರವಾಗಿದೆ ಮತ್ತು ಪ್ರದೋಷವೂ ಬಂದಿದೆ. ಕಳೆದ ಬಾರಿಯ ಹಾಗೆ ಈ ಬಾರಿಯೂ ಹರಿಹರರ ಪ್ರಾರ್ಥನೆಯನ್ನು ಮಾಡೋದರಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಳ್ಬೇಕು. ನಮ್ಮ ಕಾಲವನ್ನು, ಅದು ಭಗವಂತ ಕೊಟ್ಟ ಕಾಲ, ಹೀಗಾಗಿ ಅವನ ಮುಂದೆ ಹೋಗಿ ನಿಂತು ಪ್ರಾರ್ಥನೆ ಸಲ್ಲಿಸುವ ಮೂಲಕ, ಪೂಜೆಗಳನ್ನು ಮಾಡುವ ಮೂಲಕ, ಯಾವುದೋ ಒಂದು ವಿಧದ ಸೇವೆ, ಆ ಸೇವೆಯಲ್ಲಿ ಸಮರ್ಪಣೆ ಮಾಡಿಕೊಳ್ಬೇಕು. ಕಾಯೋ, ಒಂದು ದಾಸರ ಪದ್ಯ ಇದೆಯಲ್ಲ, ಕಾಯೋ ಕರುಣಾಕರಣೆ ಕಡುಕರ್ಮಿ ನಾನು ನ್ಯಾಯವೆಂಬುದು ಎನ್ನೋಳು ಎಳ್ಳೆನೀತೂ ಇಲ್ಲ. ಕಾಯೋ ಕರುಣಾಕರಣೆ ಅಂತ ಹೇಳಿ ಕನಕದಾಸರು ಒಂದು ಪಟ್ಟಿಯನ್ನು ಕೊಡ್ತಾರೆ. ಹೇಗೆ ನಾನಿಲ್ಲ ಮತ್ತು ನನ್ನನ್ನು ನೀನು ಏನು ಮಾಡಬೇಕು ಅಂತ ಒಂದು ಚಿತ್ರಣ ಬಿಡಿಸ್ತಾರವರು. ಎಣ್ಣೆ ಕೊಪ್ಪರಿಗೆ ಎಳು ಬಿದ್ದು ಸ್ತುತಿಸಿದವನಲ್ಲ ಸುಧನ್ವ ಅಂತ ಎಣ್ಣೆಗೆ ಹಾಕಿ ಕರೆದು ಹಾಕಿಬಿಡ್ತಾರೆ. ಆದರೆ ಅವನಿಗೆ ಅದು ನೋವೇ ಇಲ್ಲ. ಕೃಷ್ಣ ಅಂತ ಹೇಳಿ ಪಾರಾಗಿಬಿಡ್ತಾನೆ. ಹಾಗೆ ನಾನು ಎಣ್ಣೆ ಕೊಪ್ಪರಿಗಳಿಗೆ ಬಿದ್ದು ಒದ್ದಾಡ್ತಾ ಇದ್ದೀನಿ, ನನಗೆ ಆಸಕ್ತಿ ಇದೆಯಾ? ಖಂಡಿತ ಇಲ್ಲ. ಆನಂತರ ಚಿನ್ನ ಕಶುಪುವಿನ ಬಾಧೆ ಒದರಿದವನಲ್ಲ. ಒಂದ ಕಷ್ಟ ಕೊಟ್ಟಿದ್ದು ಆ ಹಿರಣ್ಯ ಕಶ್ಯಪು ಪ್ರಹ್ಲಾದನಿಗೆ. ಅಂತಹ ಕಷ್ಟವನ್ನು ಪಡೋ ಶಕ್ತಿ ನನಗಿಲ್ಲ. ಮತ್ತು ಬಣ್ಣಗೆಟ್ಟಾರಣ್ಯ ತಿರುಗುವನು ನಾನಲ್ಲ. ವನವಾಸ ಅಲ್ಲದ್ರಲ್ಲಪ್ಪ ಪಾಂಡವರೆಲ್ಲ, ಹಗಲು ರಾತ್ರಿ ಅನ್ನೋದೇ ಎಲ್ಲಿದ್ದೀವಿ ಎಲ್ಲಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲ. ಕಷ್ಟ ಕಷ್ಟ ಕಷ್ಟ, ಆ ಥರದ್ದು ಒಂದು ಕಷ್ಟ ನಾನು ಪಡಲಿಲ್ಲ. ಹೆಣ್ಣಿನಾಸೆಯ ಬಿಡುವ ಹನುಮನಲ್ಲವೋ ಸ್ವಾಮಿ ಕಾಯೋ ಕರುಣಾಕರನೇ. ಯಾವ ಆಸೆಗಳನ್ನು ನಾನು ಬಿಡಲಿಕ್ಕೆ ತಯಾರಿಲ್ಲ. ಎಲ್ಲ ಅದು ಬೇಕು, ಮತ್ತೊಂದು ಮಗದೊಂದು, ಹೀಗೆ ಆಸೆಗಳ ಪಟ್ಟಿ ಬೆಳೀತಾ ಇದೆಯಪ್ಪ. ಹೀಗಿದ್ದರೂ ನೀನು ನನ್ನನ್ನು ಕಾಯಿ. ಇದೇ ತಾನೇ ನಮ್ಮೆಲ್ಲರ ಹಣೆ ಬರಹ. ಇಷ್ಟೇ. ಭಗವಂತನ ಮುಂದೆ ನಿಂತು ನಾನು ಕಡುಕರ್ಮಿ. ಚೆನ್ನಾಗಿ ಹೇಳಿದ್ದಾರೆ ಪಾಪ, ತುಂಬ ಚೆನ್ನಾಗಿ. ನಮ್ಮ ಮನುಷ್ಯನ ಸ್ವಭಾವ ಏನು, ನಮ್ಮ ಯೋಗ್ಯತೆ ಎಷ್ಟು ಅನ್ನೋದನ್ನು ಕನಕದಾಸರು ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ. ಈ ರೀತಿಯಲ್ಲಿ ಹೋಗಿ ನಾವು ಭಗವಂತನ ಮುಂದೆ ನಿಂತು, ಈ ಸಮಯವನ್ನಾದರೂ ನಾನು ಇಂಥವನು, ಹೀಗಾಗಿ ನನ್ನನ್ನು ಉದ್ಧರಿಸಿ ಅದಕ್ಕೆ ಆ ಸಮಯ ಕೊಡಬೇಕು ಭಗವಂತನಿಗೆ. ಕನಿಷ್ಠ ಇದನ್ನು ಪ್ರಾಮಾಣಿಕವಾಗಿ ಮನಸ್ಸಿನಿಂದ ಹೇಳಿಕೊಂಡ್ರೆ, ಆ ರೀತಿಯ ಅವರು ಹೇಗೆ ಪರಮ ಪದವಿಯನ್ನು ಪಡೆದರೋ ಆ ರೀತಿಯ ಒಂದು ಸಾಧ್ಯತೆ ಭಗವಂತನ ಕೃಪೆಯಾದರೆ, ನಮ್ಮ ತೀವ್ರವಾದ ಮನಸ್ಸಿನ ಭಾವನಾ ಸಮರ್ಪಣೆ ಇದೆಯಲ್ಲ, ಈ ಭಾವಪುಷ್ಪ ಸಮರ್ಪಣೆ ಇದೆಯಲ್ಲ, ಇದರಿಂದ ಭಗವಂತನಿಗೆ ತಟ್ಟುತ್ತೆ. ಯಾರ್ಯಾರಿಗೂ ಆಯ್ತಲ್ವ, ಈ ಥರದ್ದೆಲ್ಲ ಕಥೆಗಳಿದ್ದಾವಲ್ಲ, ಆ ಕಥೆಗಳನ್ನು ಕೇಳಿದಾಗ ನಮಗೆ ವಿಶ್ವಾಸ ಬರುತ್ತೆ. ಹೌದು, ಪರಮಾತ್ಮ ನಮಗೂ ಒಂದು ಅನುಗ್ರಹ ಮಾಡ್ತಾನೆ. ಆ ವಿಶ್ವಾಸದಿಂದ ಹೋಗಿ ಪರಮಾತ್ಮನಲ್ಲಿ ಇಂಥ ಒಂದು ದಾಸರ ಪದವನ್ನು ಸಮರ್ಪಣೆ ಮಾಡಿದ್ರೂ ಆಗುತ್ತೆ. ಅಲ್ಲಿ ಹೋಗಿ ಕೂತು ನಿಮಗೆ ಹಾಡು ಬರುತ್ತೋ ಇಲ್ವೋ ಬೇರೆ ಪ್ರಶ್ನೆ, ಈ ಭಾವನೆಗಳನ್ನು ಅವನ ಹತ್ರ ಹೇಳ್ಕೊಂಡ್ರೂ ಸಾಕಾಗತ್ತೆ. ಸಂಗೀತ ಬರೋರಿಗಂತೂ ಪರಮಾತ್ಮ ಇಷ್ಟಪಡ್ತಾನೆ ಬಹುಶಃ. ಚೆನ್ನಾಗಿ ಬರೋರು ಹೋಗಿ ಒಂದು 4 ದಾಸರ ಪದವನ್ನಾದರೂ ಹೇಳಿದ್ರೆ ಅದು ಮಹಾಪೂಜೆ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಯಾರ್ಯಾರಿಗೆ ಯಾವ್ಯಾವ ಮಾರ್ಗ ಅನುಕೂಲ ಇದೆಯೋ ಅದನ್ನು ಹೋಗಿ ಪರಮಾತ್ಮನಲ್ಲಿ ಪ್ರಾರ್ಥನೆ ನಿವೇದನೆ ಸಲ್ಲಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ಈ ದಿವಸ ಹರಿಹರರ ಪ್ರಾರ್ಥನೆ ಮಾಡಿಕೊಳ್ಳಿ. ಅದು ನಿಮಗೆ ಶ್ರೇಯಸ್ಸನ್ನು, ವಿಶಿಷ್ಟವಾದ ಸಂಪತ್ತನ್ನು, ಯಾವ ಸಂಪತ್ತು, ಗುಣಸಂಪತ್ತು, ಅದನ್ನು ತಂದು ಕೊಡ್ತಾರೆ. ಈ ಇರುವರು ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.